ಭಟ್ಕಳದ ಸರ್ಕಾರಿ ಆಸ್ಪತ್ರೆಗೆ ತೆರಳುವ ರಸ್ತೆ ಸದ್ಯ ಹೊಂಡದಿಂದಲೇ ಆವೃತವಾಗಿದ್ದು ಸಂಪೂರ್ಣ ಹದಗೆಟ್ಟು ಹೋಗಿದ್ದು ವಾಹನ ಸಂಚಾರಕ್ಕೆ ತೀವ್ರ ತೊಂದರೆಯಾಗ್ತಿದೆ. ಇದರಿಂದ ಬೇಸತ್ತ ಆಟೋ ಚಾಲಕರು, ಸಾರ್ವಜನಿಕರು ಹೊಂಡದಲ್ಲಿ ಗಿಡ ನೆಟ್ಟು ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಹೌದು, ಭಟ್ಕಳ ತಾಲೂಕು ಆಸ್ಪತ್ರೆಗೆ ತೆರಳಲು ಇರುವ ಈ ರಸ್ತೆ ಸಂಪೂರ್ಣ ಹಾಳಾಗಿದ್ದು ರಸ್ತೆಗಳ ಮಧ್ಯ ಗುಂಡಿಗಳಿವೆಯೋ ಅಥವಾ ಗುಂಡಿಗಳ ಮಧ್ಯ ರಸ್ತೆ ಇದೆಯೋ ಎನ್ನುವಂತಾಗಿದೆ. ಈ ಹೊಂಡಮಯ ರಸ್ತೆಯಲ್ಲಿ ದಿನನಿತ್ಯ ಆಂಬ್ಯುಲೆನ್ಸ್, ರೋಗಿಗಳನ್ನು ಕರೆತರುವ ಆಟೋ ರಿಕ್ಷಾ ಹಾಗೂ ದ್ವಿಚಕ್ರ ವಾಹನ ಸವಾರರು ಇದೇ ರಸ್ತೆಯಲ್ಲಿ ಸಂಚರಿಸಬೇಕಾದ ಅನಿವಾರ್ಯತೆ ನಿರ್ಮಾಣವಾಗಿದೆ. ಕಳೆದ ಇತ್ತೀಚಿನ ವರ್ಷಗಳಿಂದ ಭಟ್ಕಳ ಸರ್ಕಾರಿ ಆಸ್ಪತ್ರೆಗೆ ಬರುವ ರೋಗಿಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚುತ್ತಿದ್ದು, ಇದರಿಂದಾಗಿ ನಿತ್ಯವೂ ಈ ರಸ್ತೆಯಲ್ಲಿ ಸಂಚರಿಸುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಅದೇ ರೀತಿ ಕೆಲವು ಅಪಘಾತದ ಸಮಯದಲ್ಲಿ ಅಥವಾ ಇನ್ಯಾವುದೇ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ರೋಗಿಗಳನ್ನು ವಲಯ ಉಡುಪಿ, ಮಣಿಪಾಲ್, ಮಂಗಳೂರಿಗೆ ತೆರಳುವ ಆಂಬ್ಯುಲೆನ್ಸ್ ಸಹ ಇದೇ ಸರ್ಕಾರಿ ಆಸ್ಪತ್ರೆಯಿಂದ ಸಂತೆ ಮಾರುಕಟ್ಟೆಗೆ ತೆರಳುವ ರಸ್ತೆಯು ಅವಲಂಬಿತವಾಗಲಿದೆ. ಇಂತಹ ಸ್ಥಿತಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ 66ಕ್ಕೆ ಹೊಂದಿಕೊಂಡಿರುವ ಸಂತೆ ಮಾರುಕಟ್ಟೆಯಿಂದ ಸರ್ಕಾರಿ ಆಸ್ಪತ್ರೆಯ ತನಕ ತೆರಳುವ ರಸ್ತೆಯ ಮಧ್ಯಭಾಗದಲ್ಲಿ ಸಂಪೂರ್ಣವಾಗಿ ರಸ್ತೆ ಹೊಂಡದಿಂದ ಕೂಡಿದ್ದು ಮಳೆಗಾಲದಲ್ಲಿ ಅಡಿಯಷ್ಟು ನೀರು ನಿಲ್ಲಲಿದೆ. ಇದಕ್ಕೆ ಕಾರಣ ಗುಡ್ಡದ ಪ್ರದೇಶದಿಂದ ಮಳೆಗಾಲದಲ್ಲಿ ಚರಂಡಿಗೆ ಸೇರುವ ನೀರು, ಅಸಮರ್ಪಕವಾದ ಚರಂಡಿ ವ್ಯವಸ್ಥೆಯಿಂದ ನೀರಿನ ಹರಿವು ರಸ್ತೆಗೆ ತಿರುಗಿದೆ. ಈ ಪರಿಸ್ಥಿತಿ ಸಾಕಷ್ಟು ವರ್ಷದಿಂದ ಇದ್ದು ನೀರು ರಸ್ತೆಗೆ ಬರುವುದರಿಂದ ಡಾಂಬರು ಸಂಪೂರ್ಣವಾಗಿ ಹಾಳಾಗಿ ರಸ್ತೆಯೆಲ್ಲ ಹೊಂಡದಿಂದ ಕೂಡಿದೆ. ಇಲ್ಲಿನ ಸ್ಥಳೀಯರು ಹೇಳುವ ಪ್ರಕಾರ ಈ ರಸ್ತೆಗೆ ಡಾಂಬರು ಕಾಣದೆ ಸಾಕಷ್ಟು ವರ್ಷಗಳೇ ಕಳೆದಿದೆ ಹಾಗೂ ರಸ್ತೆಯ ಮೇಲೆ ನೀರು ಹರಿಯುತ್ತಿರುವ ಬಗ್ಗೆ ಈ ಹಿಂದೆ ಪುರಸಭೆಗೆ ಈ ಬಗ್ಗೆ ಮನವಿ ನೀಡಿದ್ರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಈ ಹಿಂದೆ ಹೊಂಡ ಬಿದ್ದ ಜಾಗದಲ್ಲಿ ಪುರಸಭೆಯಿಂದ ಮಣ್ಣು ಹಾಕಿ ತ್ಯಾಪೆ ಹಚ್ಚುವ ಕೆಲಸವೊಂದೇ ಆಗಿದೆ. ಯಾರಾದರೂ ಸಚಿವರು ಬಂದಿದ್ದಲ್ಲಿ ಮಾತ್ರ ಈ ರಸ್ತೆಯನ್ನು ತುರ್ತಾಗಿ ಸರಿಪಡಿಸುತ್ತಾರೆ ಹೊರತು ಶಾಶ್ವತವಾಗಿ ಈ ರಸ್ತೆ ಅಭಿವೃದ್ಧಿಗೆ ಪುರಸಭೆ ಅಥವಾ ಜನಪ್ರತಿನಿಧಿಗಳ ಶ್ರಮವಿಲ್ಲವಾಗಿರುವುದು ರಸ್ತೆ ನೋಡಿದರೆ ಗೋಚರಿಸುತ್ತದೆ. ದಿನ ಕಳೆದಂತೆ ಪ್ರಮುಖವಾಗಿ ಈ ರಸ್ತೆಯ ಅವಲಂಬನೆ ಕೇವಲ ಇಲ್ಲಿನ ಸ್ಥಳೀಯ ನಿವಾಸಿಗಳಿಗೆ ಬಿಟ್ಟು ಸರ್ಕಾರಿ ಆಸ್ಪತ್ರೆಯ ಅಭಿವೃದ್ಧಿಯ ಬಳಿಕ ಸಾಕಷ್ಟು ಸಂಖ್ಯೆಯಲ್ಲಿ ಬರುವ ರೋಗಿಗಳ ಬಳಕೆ ಆರಂಭವಾಯಿತು. ಈ ಮಧ್ಯೆ ನಿತ್ಯವೂ ವೇಗದಲ್ಲಿ ರೋಗಿಗಳ ಸಾಗಾಟದಲ್ಲಿರುವ ಸರ್ಕಾರಿ ಹಾಗೂ ಖಾಸಗಿ ಆಂಬ್ಯುಲೆನ್ಸ್ ಚಾಲಕರಿಗೆ ಈ ಹೊಂಡವನ್ನು ತಪ್ಪಿಸಿಯೇ ನಿಧಾನವಾಗಿ ತೆರಳಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸ್ವಲ್ಪ ಏನಾದರೂ ಯಾಮಾರಿದ್ರೆ ಸೊಂಟ ಮುರಿಯೋದು ಗ್ಯಾರಂಟಿ. ಹೀಗಾಗಿ ಸವಾರರು ಜೀವ ಕೈಯಲ್ಲಿ ಹಿಡಿದು ಸಂಚರಿಸಬೇಕಾಗಿದೆ. ಈ ರಸ್ತೆಯ ಮೂಲಕವೇ ಸರ್ಕಾರಿ ಆಸ್ಪತ್ರೆ, ಶಾಲಾ ಕಾಲೇಜು, ಸರ್ಕಾರಿ ಕಚೇರಿ, ಮಿನಿ ವಿಧಾನಸೌಧ, ಸಂತೆ ಮಾರುಕಟ್ಟೆ, ಅಂಗಡಿ ಮುಂಗಟ್ಟು, ಜಿಮ್ಗಳಿದ್ದು ಇವೆಲ್ಲದಕ್ಕೂ ತೆರಳಲು ಜನರು ಇದೇ ಮಾರ್ಗದಲ್ಲಿ ಸಾಗಬೇಕಿದೆ. ಅದೆಷ್ಟೋ ಮಂದಿ ದ್ವಿಚಕ್ರ ವಾಹನ ಸವಾರರು ಆಯತಪ್ಪಿ ಹೊಂಡದಲ್ಲಿ ಬಿದ್ದಿರುವುದು ಸಹ ಇದೆ. ಹಾಗಿದ್ದರೆ ಇದಕ್ಕೆಲ್ಲ ಒಂದು ಶಾಶ್ವತ ಪರಿಹಾರ ಬೇಕೇ ಬೇಕು ಎಂಬ ಒತ್ತಾಯ ಸದ್ಯ ಸಾರ್ವಜನಿಕರ ವಲಯದಲ್ಲಿ ಕೇಳಿಬಂದಿದೆ.
ಈ ಬಗ್ಗೆ ಆಟೋ ಚಾಲಕ ಮಂಜುನಾಥ್ ನಾಯ್ಕ್ ಮಾತನಾಡಿ, ಸರ್ಕಾರಿ ಆಸ್ಪತ್ರೆಯ ಮುಂಭಾಗದಲ್ಲಿರುವ ರಸ್ತೆ ಸಂಪೂರ್ಣ ಹದಗೆಟ್ಟು ಹೋಗಿದ್ದು, ದಿನನಿತ್ಯ ಈ ರಸ್ತೆಯಲ್ಲಿ ಓಡಾಡುವ ರೋಗಿಗಳಿಗೆ, ಸಾರ್ವಜನಿಕರಿಗೆ ಹಾಗೂ ಶಾಲಾ ವಿದ್ಯಾರ್ಥಿಗಳಿಗೆ ತೊಂದರೆಯಾಗುತ್ತಿದೆ. ಈಗಾಗಲೇ ಹಲವು ಬಾರಿ ರಸ್ತೆ ದುರಸ್ತಿಗೆ ಪುರಸಭೆಗೆ, ಸಹಾಯಕ ಆಯುಕ್ತರಿಗೆ ಸೇರಿದಂತೆ ಜನಪ್ರತಿನಿಧಿಗಳಿಗೆ ಮನವಿ ಮಾಡಿಕೊಂಡರೂ ಪ್ರಯೋಜನವಾಗುತ್ತಿಲ್ಲ. ಸರ್ಕಾರಿ ಆಸ್ಪತ್ರೆಗೆ ದಿನನಿತ್ಯ ಬರುವ ರೋಗಿಗಳಿಗೆ, ಆಟೋ ಚಾಲಕರಿಗೆ ತೊಂದರೆಯಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನೋಡಿ, ಗೌರ್ಮೆಂಟ್ ಹಾಸ್ಪಿಟಲ್ ರೋಡ್ ನೋಡಿ, ಪೇಷಂಟ್ ಕರ್ಕ ಬರ್ತಾರೆ, ಆಂಬುಲೆನ್ಸ್ ತಕ ಬರ್ತಾರೆ, ಆಟೋದವನ್ ಬರ್ತಾರೆ. ರೋಡ್ ಈ ನಮೂನೆ ಆಗಿದೆ. ನಾವು ಹೇಳಿ ಹೇಳಿ ಸಾಕಾಯ್ತು ಪಬ್ಲಿಕ್ರೆಲ್ಲ ಒಟ್ಟಾಗಿ. ಆದರೂ ಮಾಡ್ತಾ ಇಲ್ಲ ಈ ರೋಡ್. ಯಾಕೆ ಮಾಡ್ತಾ ಇಲ್ಲ ಅದ್ರ ಬಗ್ಗೆ ನಮ್ಗೆ ಈಗ ನಾಳೆಗೆ ನಮ್ಗೆ ಗೊತ್ತಾಗಬೇಕು, ಮಾಡ್ಬೇಕು, ಕೂಡಲೇ ಮಾಡ್ಬೇಕು ಈ ರೋಡ್. ನೋಡಿ, ಆ ಆಂಬುಲೆನ್ಸ್ ಬರ್ಬೇಕಾರೆ ಪೇಷಂಟ್ ಪೂರ ಅಲ್ಗಾಡ್ತಾರೆ, ಆಚೆ ಅಲ್ಗಾಡ್ತಾರೆ. ಅದು ಒಂದು ಪಾಸ್ ಬರೋಂಗಿಲ್ಲ. ಇಲ್ಲಿ ಬರೋ ತನಕ ಅವರು ಸಾವುದೇ ಹಂಗೆ. ಎಷ್ಟು ಅರ್ಜಿ ಕೊಟ್ಟಿದ್ರು, ಎಲ್ಲ ಮಾಡಿದ್ರು. ಎಮರ್ಜೆನ್ಸಿ ಕೇಸ್ ಬಂದ್ರೆ ಹೆಂಗ್ ಬರ್ತಾರ ಅವರು? ನಮ್ಮ ಆಟೋದಲ್ಲಿ ತಗೊಬರೋಕ್ಕೂ ಆಗುದಿಲ್ಲ. ಆ ನಮೂನೆ ಆಗಿದೆ ನೋಡಿ. ಮುನ್ಸಿಪಾಲಿಟಿ ಅವ್ರು ಹೇಳಿ ಚಂಬರ್ ಎಲ್ಲ ಮಾಡಿಸಿದ್ರು, ರೋಡ್ ಸರಿ ಮಾಡ್ತಾ ಇಲ್ಲ. ಆ ಚಂಬರ್ ಹೈಟ್ ಮಾಡಿ ಬಿಡಕ್ಕೆ ಹೋಗ್ಬಿಟ್ಟಿದ್ದಾರೆ. ಅದು ಮುನ್ಸಿಪಾಲಿಟಿ ಬಗ್ಗೆ ಏನೂ ಇದು ಮಾಡ್ತಾ ಇಲ್ಲ. ರೋಡ್ ಹಾಳು ಮಾಡ್ತೀವಿ. 1000 ಜನಕ್ಕೆ ಗೌರ್ಮೆಂಟ್ ಹಾಸ್ಪಿಟಲ್ ಈ ನಮೂನೆ ಆಗಿದೆ. 3-4 ವರ್ಷ ಆಗ್ಬೋದು ಈ ನಮೂನೆ ಆಗಿ. ಕಳ್ಸಲ MLA ಇದ್ದಾಗ ಹೇಳಿದ್ರು ಮಾಡ್ಕೊಡ್ತಾ ಅಂದ್ರು. ಈಗ ಮೊನ್ನೆ ಬಂದಿದ್ರು, ಆಯ್ತು ನಮ್ ಕೂಡಲೇ ಕೊಂಗಡ ರೋಡ್ ಮಾಡ್ಕೊಡ್ತಾ ಅಂದ್ರು. ಇನ್ನೂ ತನಕ ಏನೂ ಆಗ್ತಾ ಇಲ್ಲ. ಈ ನಮೂನೆ ನೋಡ್ರಿ, ಹೊಂಡೆಗಣಿ ನೋಡಿ. ಆ ಚಂಬರ್ ಮಾಡಿ, ಸರಿ ಇದು ರೋಡ್ ಅಲ್ಲ, ಚಂಬರ್ ಮಾಡಿ ಹಾಳು ಮಾಡಕ್ ಹೋದ್ರು. ಅವ್ರು ಬಂದ್ರು, ಚಂಬರ್ದವ್ರು ಬಂದ್ರು, ಸ್ವಲ್ಪ ಮೇಲ್ ಮುಚ್ಚಾಕ್ರು, ಸೀದಾ ಹೋಗ್ಬಿಟ್ರು. ಈಗ ಅವ್ರನ್ನೇ ಕರೆಸಿ ಮಾಡಿದ್ರೆ ಒಳ್ಳೆ ಆಗ್ತಿತ್ತು. ಈ ವೇಳೆ ಮಂಜು ನಾಯ್ಕ್, ಅಪ್ಪು ನಾಯ್ಕ್ ಜಾಲಿ, ಸುರೇಶ್ ನಾಯ್ಕ್ ಗುಳ್ಮೆ, ಚಂದ್ರಕಾಂತ್ ನಾಯ್ಕ್, ಶಂಕರ್ ನಾಯ್ಕ್, ಹನುಮಂತ ನಾಯ್ಕ್, ನಾರಾಯಣ್ ನಾಯ್ಕ್, ಕೃಷ್ಣ ನಾಯ್ಕ್, ಶನಿಯಾರ್ ಮೊಗೇರ್ ಇದ್ದರು. ಇನ್ನಾದರೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಹಾಳಾಗಿರೋ ರಸ್ತೆಯನ್ನು ದುರಸ್ತಿಪಡಿಸಿ ಶಾಶ್ವತ ಪರಿಹಾರ ಕಲ್ಪಿಸಿಕೊಡ್ತಾರಾ ಅನ್ನೋದನ್ನು ಕಾದು ನೋಡಬೇಕಿದೆ. ಉದಯ್ ನಾಯ್ಕ್, ನುಡಿಸಿರಿ ನ್ಯೂಸ್, ಭಟ್ಕಳ.